ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಾನಿವಾಗ ತೊಗೊಂಬಂದಿರೋ ವಿಷಯ ಬಂದು ಮಲೆನಾಡು ಜನರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಿಸಿರೋ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಒಂದಿಷ್ಟು ಮುಖ್ಯಾಂಶಗಳನ್ನು ತೊಗೊಂಡು ಬಂದಿದ್ದೀನಿ. ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂಥ ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ. ವಿಡಿಯೋನ ಕಂಟಿನ್ಯೂಸ್ ಆಗಿ ಎಂಡ್ವರೆಗೂ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಕಸ್ತೂರಿ ರಂಗನ್ ವರದಿ ಬಗ್ಗೆ ನಿಮಗೆಷ್ಟು ಗೊತ್ತು? ಹಾಗೆ ಇದು ನಿಜವಾಗ್ಲೂ ಡೇಂಜರಾ ಅಥವಾ ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಸ್ಕೊಳ್ಳಿಕ್ಕಾಗಿದೆಯಾ ಅಂತ ಒಂದಿಷ್ಟು ಸಿಂಪಲ್ಲಾಗಿ ನಿಮ್ಮ ಮುಂದೆ ಹೇಳ್ಕೊಂಡು ಬರ್ತೀನಿ ಬನ್ನಿ. ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಇವ್ರ ಹೆಸರು ಮಾಧವ್ ಗಾಡ್ಗಿಲ್ ಅಂತ. ಇವರು 2010ರಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಒಂದು ವರದಿಯನ್ನು ಕೊಡ್ತಾರೆ. ಇದು ತುಂಬ ಕಠಿಣವಾದ ನಿಯಮಗಳನ್ನು ಸೂಚಿಸಿತ್ತು. ಇದರಿಂದ ಜನ ವಿರೋಧ ಉಂಟಾಯಿತು. ಹಾಗೆ 2012ನೇ ಇಸ್ವಿಲಿ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿತು. ಈ ವರದಿಯನ್ನು ಪಶ್ಚಿಮ ಘಟ್ಟವನ್ನು ಸಂರಕ್ಷಿಸಲು ಎಂದು ಹೇಳಲಾಗುತ್ತೆ. ಮುಖ್ಯವಾಗಿ ಹೇಳೋದಾದರೆ ಪಶ್ಚಿಮ ಘಾಟ್ ಏನಿದೆ, ಇದು ವೆಸ್ಟರ್ನ್ ಘಾಟ್, ಇದು ಭಾರತದ ಅತ್ಯಂತ ಪ್ರಮುಖ ಸಂಪನ್ಮೂಲಗಳಲ್ಲಿ ಒಂದಾಗಿದೆ. ಇದರಲ್ಲಿ ಸುಮಾರು 37% ಪ್ರದೇಶವನ್ನು ಎಕಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿ ಕರೀತಾರೆ. ಅಂದರೆ ESA ಅಂತ ಗುರುತಿಸಲಾಗಿದೆ. ಇದನ್ನು ರೂಲ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಗಳ ಬಗ್ಗೆ ಒಂದಿಷ್ಟು ಹೇಳ್ತೀನಿ ಬನ್ನಿ. ಇವರು ಗುರುತಿಸ್ತಕ್ಕಂಥ ESA ಅಂದರೆ ಏನು, ಎಕಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಅಂತ ಏನು ಗುರುತಿಸಿದಾರಲ್ಲ, ಈ ಪ್ಲೇಸ್ಗಳಲ್ಲಿ ಒಂದಿಷ್ಟು ನಿಷೇಧಗಳನ್ನು ಕೂಡ ಮಾಡಲಾಗಿದೆ. ಗಣಿಗಾರಿಕೆಯನ್ನು ನಿಷೇಧಿಸಿದ್ದಾರೆ, ಮತ್ತು ಕಲ್ಲು ಹೊಡೆಯೋದು, ಕ್ವಾರೆ ಅಂತಾರಲ್ಲ, ಕ್ವಾರೆ, ಕಲ್ಲು ಹೊಡೆಯುವಂಥ ಇಂಥದ್ದನ್ನು ನಿಷೇಧಿಸಿದ್ದಾರೆ. ಆಮೇಲೆ ದೊಡ್ಡ ಮಟ್ಟದ ಬಿಲ್ಡಿಂಗ್ ನಿರ್ಮಾಣಗಳು, ದೊಡ್ಡ ಮಟ್ಟದ ಕೈಗಾರಿಕೆಗಳನ್ನು ಮಾಡಬಾರ್ದು ಅಂತೇಳಿ ನಿಷೇಧಿಸಿದೆ. ಹಾಗೆ ಪವರ್ ಪ್ಲ್ಯಾಂಟ್ಗಳನ್ನು ಮಾಡುವಂತಿಲ್ಲ ಅಂತಲೂ ಇದರಲ್ಲಿ ನಿಷೇಧ. ಇವರು ಹೇಳೋ ಪ್ರಕಾರ ಹೋದರೆ ಸಾಮಾನ್ಯ ಜೀವನ ಮಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, ಅಂದರೆ ಕೃಷಿಗೆ ಯಾವುದೇ ತೊಂದರೆ ಇಲ್ಲ. ಹಾಗೆ ಸಣ್ಣ ಪುಟ್ಟ ಮನೆ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿ ವಾಸಿಸಲಿಕ್ಕೆ ಯಾವುದೇ ರೀತಿ ತೊಂದರೆಗಳಿಲ್ಲ. ಹಾಗೆ ಪ್ರಕೃತಿಗೆ ತೊಂದರೆ ಆಗದ ರೀತಿ ಜೀವನ ನಡೆಸಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿ ಕಾಣಿಸ್ತಾ ಇದೆ. ಪಶ್ಚಿಮ ಘಟ್ಟ ಅಂದರೆ ಕರ್ನಾಟಕದೊಳಗೂ ಬರುತ್ತೆ. ಸೊ ಒಂದಿಷ್ಟು ನಮ್ಮಲ್ಲಿರೋ ಪ್ರಭಾವಿತ ಜಾಗಗಳು ಯಾವುದು ಅಂತ ಹೇಳ್ತೀನಿ ನೋಡಿ ಬನ್ನಿ. ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕೊಡಗು ಭಾಗಗಳು ಅತಿ ಹೆಚ್ಚು ಪ್ರಭಾವಿತವಾಗಿದ್ದಾವೆ. ಬಹುಮುಖ್ಯವಾಗಿ ಇಲ್ಲಿ ಬಂದಿರುವಂಥ ಗೊಂದಲ ಏನಪ್ಪ ಅಂತಂದರೆ, ಇದರಿಂದ ಜನರು ಕೇಳುವಂಥ ಪ್ರಶ್ನೆಗಳು, ನಮ್ಮ ಆಸ್ತಿ ಮನೆ ಜಮೀನುಗಳು ಹೋಗುತ್ತಾ ಅನ್ನುವಂಥದ್ದು. ಸೊ ಇದರಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಏನು ಅಂತ ಹೇಳಿದ್ರೆ, ಆಸ್ತಿ ಮನೆ ಜಮೀನುಗಳು ಯಾವುದೇ ಆಗಲಿ ಬೇರೆ ರೀಲೊಕೇಟ್ ಮಾಡುವಂಥದ್ದು ಯಾವುದೂ ಇಲ್ಲ. ಹಾಗೆ ಇಲ್ಲಿ ವಾಸ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ, ಕೃಷಿನ ಮಾಡಿಕೊಂಡು ಜೀವನ ಮಾಡ್ತಿದ್ರೆ ಜೀವನ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನು ಸಹ ಅವರು ಇಲ್ಲಿ ಹೇಳಿದ್ದಾರೆ. ಅಗ್ರಿಕಲ್ಚರ್ಗೆ ಯಾವುದೇ ರೀತಿ ತೊಂದರೆಗಳು ಇಲ್ಲ. ಹೊಸದಾಗಿ ಯಾವುದಾದ್ರು ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡೋದಾದರೆ ಇದಕ್ಕೆ ನಿಷೇಧ ಇದೆ ಅಂತ ಸಹ ಈ ವರದಿಯಲ್ಲಿದೆ. ಓಕೆ, ಹಾಗಿದ್ರೆ ಯಾಕೆ ಇಷ್ಟೊಂದು ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಒಂದ್ಸಲ ನೋಡೋಣ. ಕೆಲವರು ಹೇಳ್ತಾರೆ ಜನರಿಗೆ ಇದು ಹಾನಿ ಮಾಡುತ್ತೆ ಅಂತ. ಅಭಿವೃದ್ಧಿ ಮತ್ತು ಪ್ರಕೃತಿ ನಡುವೆ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಈ ರಿಪೋರ್ಟನ್ನು ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ವರದಿ ಏನಾದರೂ ಜಾರಿಗೆ ಬಂತು ಅಂತಂದರೆ ಖಂಡಿತ ಒಂದಿಷ್ಟು ನಿಯಮಗಳನ್ನು ತಗೊಂಡು ಬರುತ್ತೆ. ಆ ನಿಯಮಗಳು ಇಲ್ಲಿ ಅಭಿವೃದ್ಧಿಗೆ ಒಂದಿಷ್ಟು ಮಾರಕನೂ ಆಗಬಹುದು. ಪ್ರಕೃತಿಯ ವಿಚಾರದಲ್ಲಿ ಹೋದಾಗ ಪ್ರಕೃತಿಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಮಾಡಿರುವಂಥ ಕಾನೂನು, ಇದೇ ಪ್ರಕೃತಿಯಲ್ಲಿ ಬದುಕುವ ಮನುಷ್ಯರಿಗೆ ಸ್ವಲ್ಪ ಜೀವನ ಶೈಲಿ ಬದಲಾವಣೆ ಆಗುವಂಥದ್ದು, ಇಲ್ಲಿನ ಆರ್ಥಿಕ ಪರಿಸ್ಥಿತಿ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳು ಕೂಡ ತುಂಬ ಇದೆ. ಬಹುಮುಖ್ಯವಾಗಿ ಹೇಳೋದಾದರೆ ಪ್ರಕೃತಿಯನ್ನು ಕಾಪಾಡೋದು ನಮ್ಮ ಹೊಣೆ ಕೂಡ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ವೀಕ್ಷಕರೇ.